ಗ್ಯಾಸ್ ಬರ್ನರ್ನ ಕ್ಲೀನ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೇನೆ. ತುಂಬ ಸಿಂಪಲ್ ಮತ್ತು ಈಸಿಯಾಗಿ ನಾವು ಮನೇಲಿ ಮಾಡ್ಕೋಬೋದು. ಇದರಿಂದ ನಮ್ಗೆ ಏನು ಉಪಯೋಗ ಆಗುತ್ತೆ ಅಂದರೆ ನಿಮಗೆ ಗ್ಯಾಸ್ ತುಂಬ ಉಳಿತದೆ ಮತ್ತು ಅಡುಗೆ ಕೂಡ ಬೇಗ ಆಗ್ತದೆ. ಬನ್ನಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನೀವು ಇದರ ಉಪಯೋಗವನ್ನು ಪಡ್ಕೊಳ್ಳಿ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ಕಿಚನ್ ಟಿಪ್ಸನ್ನು ಹೇಳ್ತಾ ಇದ್ದೇನೆ. ಅದೇನಂತ ಹೇಳಿದರೆ, ನೀವು ನೋಡ್ತಾ ಇದ್ದರೆ ನಾನು ಗ್ಯಾಸ್ ಬರ್ನರ್ನ ಹಿಡ್ಕೊಂಡಿದ್ದೇನೆ. ಈ ಗ್ಯಾಸ್ ಬರ್ನರ್ನ ನಾವು ಹೇಗೆ ಫಸ್ಟ್ ಕ್ಲಾಸಾಗಿ ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಬೋದು ಅಂತಕೊಂಡು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ನೋಡಿ, ಈ ಗ್ಯಾಸ್ ಬರ್ನರ್ ನಾನು ಕ್ಲೀನ್ ಮಾಡೋದೇ ತುಂಬ ಟೈಮ್ ಆಗಿತ್ತು. ಏನಾಗುತ್ತೆ ಅಂತೇಳಿದ್ರೆ, ನಾವು ಅಡುಗೆ ಮಾಡ್ತಾ ಇರುವಾಗ ಸಾಮಾನ್ಯವಾಗಿ ಹಾಲು ಉಗ್ತದೆ ಅಥವಾ ಬೇರೆ ಬೇರೆ ನೀವು ಏನಾದ್ರು ಮಾಡ್ತಾ ಇರುವಾಗ ಇದಕ್ಕೆ ನೀರೆಲ್ಲ ಬೀಳ್ತಾ ಇರ್ತದೆ ಬರ್ನರ್ ಮೇಲೆ. ಕೊನೆಗೆ ಏನಾಗುತ್ತೆ, ಈ ತೂತುಗಳಿದೆಯಲ್ಲ, ಹೋಲ್ಸ್ ಇದೆಯಲ್ಲ, ಈ ಹೋಲ್ಸಲ್ಲಿ ಕಸ ಎಲ್ಲ ಸೇರಿಕೊಂಡು ನಂತರ ಕಾರ್ಬನ್ ಆಗಿ ಕನ್ವರ್ಟ್ ಆಗ್ತದೆ, ಅಂದರೆ ಮಸಿ ಸೇರ್ಕೊಂಡು ಬಿಡ್ತದೆ. ಈ ಕಾರ್ಬನ್ ಇದೆಯಲ್ಲ, ಇದರಿಂದಾಗಿ ಈ ಹೋಲ್ ಬ್ಲಾಕ್ ಆಗಿಬಿಡ್ತದೆ. ಬ್ಲಾಕ್ ಆಗಿ ಸರಿಯಾಗಿ ಗ್ಯಾಸ್ ಫ್ಲೋ ಆಗೋದಿಲ್ಲ. ಆವಾಗ ಏನಾಗುತ್ತೆ, ನಿಮ್ಮ ಅಡುಗೆ ಮಾಡ್ತಾ ಇರಲ್ಲ, ಅದಕ್ಕೆ ಎಕ್ಸ್ಟ್ರಾ ಟೈಮ್ ತೊಗೊಳುತ್ತೆ ಮತ್ತು ತುಂಬ ಗ್ಯಾಸ್ ಕೂಡ ವೇಸ್ಟ್ ಆಗುತ್ತೆ. ಯಾಕಂದರೆ ಫ್ಲೇಮ್ ಸರಿಯಾಗಿ ಬರೋಲ್ವಲ್ಲ, ಸೊ ಗ್ಯಾಸ್ ವೇಸ್ಟ್ ಆಗುತ್ತೆ. ಸೊ ಇದನ್ನು ಈಸಿಯಾಗಿ ನಾವು ಮನೆಯಲ್ಲಿ ಹೇಗೆ ಕ್ಲೀನ್ ಮಾಡ್ಕೊಳ್ಬೋದು ಅಂತಕೊಂಡು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಒಂದು ಬೌಲ್ ತೊಗೊಳ್ಳಿ. ಈ ಬೌಲ್ನಲ್ಲಿ ಈ ಬರ್ನರ್ನ ಈ ರೀತಿ ಇಟ್ಬಿಡಿ. ಇದಕ್ಕೆ ಬಿಸಿ ನೀರನ್ನ ಹಾಕ್ಕೊಳ್ಳಿ. ನೀವು ಮಕ್ಕಳ ಕೈಯಲ್ಲಿ ಮಾಡಿಸ್ಬೇಡಿ, ಯಾಕಂದ್ರೆ ಬಿಸಿನೀರು ಯೂಸ್ ಮಾಡ್ತಾ ಇದ್ದೇವೆ. ಈ ಬರ್ನರ್ ಇದೆಯಲ್ಲ, ಬರ್ನರ್ ಮುಳುಗುವಷ್ಟು ಬಿಸಿನೀರು ಹಾಕಿದರೆ ಸಾಕು. ಈಗ ಈ ಬರ್ನರ್ ಮೇಲೆ ನಾನು ಅಡುಗೆ ಸೋಡನ್ನು ಹಾಕ್ತಾಯಿದ್ದೇನೆ. ಅಡುಗೆ ಸೋಡಾ ಸಾಮಾನ್ಯವಾಗಿ ನಿಮಗೆಲ್ಲ ಕಡೆ ಸಿಗ್ತದೆ. ಅದನ್ನು ಈ ರೀತಿ ಬರ್ನರ್ ಮೇಲ್ಗಡೆ ಬೀಳೋ ರೀತಿಯಲ್ಲಿ ಹಾಕ್ಕೊಂಡು ಬನ್ನಿ. 2 ಸ್ಪೂನಷ್ಟು ಸಾಕಾಗ್ತದೆ. ಈ ಬರ್ನರ್ ಮೇಲ್ಗಡೆ ಈ ಸೋಡಾ ಪೌಡ್ರ್ ಇದೆಯಲ್ಲ, ಇದನ್ನು ಹಾಕಿಬಿಡಿ. ಈ ಅಡುಗೆ ಸೋಡಾ ಇದೆಯಲ್ಲ, ಇದು ಒಂದು ಅತ್ಯುತ್ತಮವಾದಂಥ ಕ್ಲೀನಿಂಗ್ ಏಜೆಂಟ್. ನಿಮಗೇನೋ ಕ್ಲೀನ್ ಮಾಡಬೇಕು ಅಂದರೆ ಈ ಅಡುಗೆ ಸೋಡನ್ನು ಉಪಯೋಗಿಸಿದರೆ ಫಸ್ಟ್ ಕ್ಲಾಸಾಗಿ ಕ್ಲೀನ್ ಆಗ್ತದೆ. ಈಗ ಇದಕ್ಕೆ ಒಂದು ಅರ್ಧ ಲಿಂಬೆ ಹಣ್ಣಿನ ರಸನ ಹಿಂಡ್ಕೊಂಡ್ಬಿಡೋಣ. ನೋಡಿ, ನಾವು ಹಿಂಡಿದ ತಕ್ಷಣ ಸ್ವಲ್ಪ ಇದಾಗಲಿ ಸ್ಟಾರ್ಟ್ ಆಗುತ್ತೆ, ಅಂದರೆ ಉಕ್ಲಿಕ್ಕೆ ಪ್ರಾರಂಭ ಆಗ್ತದೆ. ನಿಮ್ಗೆ ಗೊತ್ತಿದೆಯಲ್ಲ, ಇದು ಲಿಂಬೆ ಹಣ್ಣು ಕೂಡ ಅಷ್ಟೇ ಒಂದು ಉತ್ತಮವಾದಂಥ ಕ್ಲೀನಿಂಗ್ ಏಜೆಂಟ್. ನಿಮ್ಗೆ ಕ್ಲೀನ್ ಮಾಡಲಿಕ್ಕೆ ಬೆಸ್ಟ್ ಇದು. ಈಗ ಇದನ್ನು ಹತ್ರ 1 ಗಂಟೆ ಹೊತ್ತು ನಾವು ಬಿಟ್ಬಿಡಬೇಕು. ಹಾಗೆ ಅದೇ ರೀತಿಯಲ್ಲಿ ಕ್ಲೀನ್ ಆಗ್ತಾ ಇರ್ತದೆ. ನಾವು ಕೈ ಹಾಕೋದು ಬೇಡ, ಏನು ಬೇಡ, ಹಾಗೆ ಬಿಟ್ಬಿಡೋಣ. ನೋಡಿ, ಅಲ್ಲಿ ಒಂದು ಸ್ವಲ್ಪ ಉಕ್ಕುತ್ತಾ ಇರೋದು ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಅಂದರೆ ಈಗ ಕ್ಲೀನ್ ಆಗುತ್ತೆ. ಆ ಹೋಲ್ ಒಳಗಡೆ ಇರುವಂತಹ ಕೊಳೆನೆಲ್ಲ ಕ್ಲೀನ್ ಮಾಡ್ತಾ ಇರ್ತದೆ ಅದು. ಹಾಗಾಗಿ ಅದಕ್ಕೆ ನಾನು ಹೇಳಿದೆ, ನಿಯರ್ಲಿ 1 ಅವರ್ ನಾವು ಬಿಟ್ಟುಬಿಡಬೇಕು. ಆವಾಗ ಫಸ್ಟ್ ಕ್ಲಾಸಾಗಿ ಕ್ಲೀನ್ ಆಗುತ್ತೆ. ನಾನು ಹೆಚ್ಚು ಕಡೆ 1 ಗಂಟೆ ಹೊತ್ತು ಬಿಟ್ಟಿದ್ದೇನೆ, ಅದನ್ನ ಮುಟ್ಲಿಕ್ಕೆ ಹೋಗಿಲ್ಲ. ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ. ಅದ್ರ ಮೇಲ್ಗಡೆ ಇರುವಂಥ ಕೊಳೆ ಆಲ್ರೆಡಿ ಬಿಟ್ಟಿದೆ. ಇದನ್ನು ನಾವೀಗ ಹೊರಗಡೆ ತೆಗೆದು ಒಂದು ಸರಿ ಕ್ಲೀನ್ ಮಾಡಿಬಿಡೋಣ. ಅಂದರೆ ಇದರಲ್ಲಿ ಸ್ಕಾಚ್ ಬ್ರೈಟಿಂದ ಇದನ್ನು ಒಂದು ಸ್ವಲ್ಪ ತೊಳೆದ್ರೆ ಇನ್ನೂ ಕ್ಲೀನ್ ಆಗ್ತದೆ ಇದು. ನೋಡಿ ಎಷ್ಟು ಬಿಟ್ಟಿದೆ ನೋಡಿ. ಈಗ ಅಂದರೆ ಕಪ್ಪು ಕಲೆ ಎಲ್ಲ ಹೋಗಿದೆ. ಇನ್ನೊಂದು ಸ್ವಲ್ಪ ನಾವು ಕ್ಲೀನ್ ಮಾಡ್ಬೋದು ಅನಿಸುತ್ತೆ. ನಾನು ಟ್ರೈ ಮಾಡಿ ನಿಮ್ಗೆ ಹೇಳ್ತೇನೆ, ತೋರಿಸ್ತೇನೆ. ನೋಡಿ, ಇದನ್ನು ನಾನೀಗ ಕ್ಲೀನಾಗಿ ಒಂದು ಸರಿ ತೊಳೆದಿದ್ದೇನೆ ಮತ್ತು ಸ್ಕಾಚ್ ಬ್ರೈಟಿಂದ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೇನೆ. ನೋಡಿ ಯಾವ ರೀತಿ ಆಗಿದೆ ನೋಡಿ. ಈಗ ಸಂಪೂರ್ಣವಾಗಿ ಕ್ಲೀನ್ ಆಗಿದೆ. ಏನಿದೆ ಮೊದಲು ಬ್ಲ್ಯಾಕ್ ಇತ್ತಲ್ಲ, ಅದೆಲ್ಲ ಹೋಗಿದೆ. ಸಂಪೂರ್ಣವಾಗಿ ಕ್ಲೀನ್ ಆಗಿದೆ. ಇದು ಒಳಗಡೆ ಸೈಡು ಅಷ್ಟೇ ಕ್ಲೀನ್ ಆಗಿದೆ. ಈಗ ಈ ರಂಧ್ರಗಳೆಲ್ಲ ಈಗ ಸಂಪೂರ್ಣವಾಗಿ ಸ್ವಚ್ಛ ಆಗಿದೆ. ಈಗ ನಿಮಗೆ ಇದರಲ್ಲಿ ಗ್ಯಾಸು ಖಂಡಿತವಾಗಿ ತುಂಬ ಚೆನ್ನಾಗಿ ಬರ್ತದೆ. ನೀವು ಈ ನೀರಿನ ಅಂಶನ ಸಂಪೂರ್ಣವಾಗಿ ತೆಗಿಬೇಕು, ಇಲ್ಲಾಂದರೆ ನಿಮ್ಮ ಗ್ಯಾಸ್ ಬರಲ್ಲ. ಹಾಗಾಗಿ ನೀರು ಡ್ರೈ ಆಗುವವರೆಗೆ ಸಾಧ್ಯ ಆದರೆ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಇಟ್ಬಿಡಿ, ಅಥವಾ ಬಟ್ಟೆಯಲ್ಲಿ ಕ್ಲೀನಾಗಿ ಪುನಃ ಇನ್ನೊಂದು ಸರಿ ಕ್ಲೀನಾಗಿ ಒರೆಸಿ ಕೊನೆಗೆ ನೀವು ಗ್ಯಾಸ್ನ ಹಚ್ಚಿ ನೋಡ್ಬೋದು. ನೋಡಿದ್ರಲ್ಲ ಎಷ್ಟು ಫಸ್ಟ್ ಕ್ಲಾಸಾಗಿ ಕ್ಲೀನ್ ಆಗಿದೆ ನೋಡಿ. ತುಂಬ ಸಿಂಪಲ್ ಮತ್ತು ಈಸಿಯಾಗಿ 1 ಗಂಟೆ ಹೊತ್ತು ನಾನು ಇದನ್ನು ಆ ನೀರಿನಲ್ಲಿ ಹಾಕಿಟ್ಟಿದ್ದೇನೆ ಅಷ್ಟೇ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.